ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. RSS ಹಿಂದೂ ಇತ್ತು, ಇವತ್ತು ಇದೆ, ನಾಳೆ ಇರ್ತದೆ. ಹಿಂದೂ ಕಾರ್ಯಕ್ರಮ ಮಾಡ್ತಿದ್ರು, ಇವತ್ತು ಮಾಡ್ತಾರೆ, ನಾಳೆನೂ ಇರ್ತಾರೆ. ಆದ್ದರಿಂದ RSS ಮುಂದೆ ಈ ಥರ ಬಹಳಷ್ಟು ಹೇಳಿಕೆಗಳು, ಬಹಳಷ್ಟು ವಿರೋಧಗಳನ್ನು ಎದುರಿಸೇ RSS ಗಟ್ಟಿಯಾಗಿ ನಿಂತಿದೆ. ಒಂದು ಮಾತು ಹೇಳಕ್ಕೆ ಇಚ್ಛಪಡ್ತೀನಿ, RSS ಯಾರ್ಯಾರು ವಿರೋಧ ಮಾಡಿದ್ದಾರೆ ಅಷ್ಟು ಪ್ರಬಲವಾಗಿ RSS ಬೆಳೆದು ನಿಂತಿದೆ. ಇಂದಿರಾ ಗಾಂಧಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆದ್ದರಿಂದ ಈ ಸಭೆ ಆದ್ಮೇಲೆ ಗೌರಿ ಲಂಕೇಶ್ ಅವರದು MM ಕಲಬುರ್ಗಿ ಅವರ ಹತ್ಯೆ ಆಗಿದೆ, ಆ ರೀತಿ ಇಲ್ಲಿ ಏನಾದರೂ ಆಗ್ಬೋದು ಅಂತ ಈ ರೀತಿ ಮಾತಾಡ್ತಾರೆ. ಯಾವ ಸಭೆಯಿಂದ ಆಗಿದೆ ಅಂತ ಹೇಳ್ತಾರೆ ಅವರು. RSS ಸಭೆ ಅರೆ ಅವ್ರದ್ದೇ ಸರ್ಕಾರ ಇತ್ತಲ್ರಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಹೋಗ್ಲಿ ಆದಮೇಲೆ ಕಂಡು ಹಿಡಿಯೋಕ್ಕಾಗಲಿಲ್ಲ ಇವ್ರಿಗೆ. ಇವರು ಸೆಕ್ಯುಲರ್ ಗೌರ್ಮೆಂಟ್ ಅಂತಾರೆ. ಸೆಕ್ಯುಲರ್ ಗೌರ್ಮೆಂಟಲ್ಲಿ ಕೊಲೆ ಆದರೆ ಇವತ್ತುವರೆಗೂ ಯಾರು ಅಪರಾಧಿಗಳನ್ನು ಕಂಡು ಹಿಡಿಯೋಕ್ಕಾಗಿಲ್ಲ ಇವ್ರಿಗೆ. ಇವರೇನು ಸೆಕ್ಯುಲರನ್ನು ರಕ್ಷಣೆ ಮಾಡ್ತಾರೆ? ಇದೆಲ್ಲ ಸೆಕ್ಯುಲರ್ ಅನ್ನೋದು ಕೂಡ ಸುಳ್ಳು. ಆ ಸೆಕ್ಯುಲರಿಸಮ್ ಯೂಸ್ ಮಾಡಿ ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಅಷ್ಟೇ. ಯಾವುದರಲ್ಲೂ ಪ್ರಾಮಾಣಿಕತೆ ಇಲ್ಲ ಅವರು.